ಪ್ರೇಮ ಅವರು ಮಾತಾಡ್ತೀನಿ ಅಂತ ಹೇಳಿದ್ರು, ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸಂಜೆ ನನ್ನ ಜೊತೆನೂ ಮಾತಾಡಿದ್ರು, ಪ್ರೇಮ ಅವ್ರು ಮಾತಾಡಿದ್ರು. ಪಾಪ ಅವರೇನೂ ಬೇಜಾರು ಮಾಡ್ಕೊಂಡಿಲ್ಲ, ಅವ್ರಿಗೆ ಮುಜುಗರ ಆಗಿದೆ. ಅಲ್ಲಿ ಏನೋ ಪರಿಚಯ ಅಂತೆ, ಮುಖ್ಯಮಂತ್ರಿಯವ್ರಿಗೆ ಪರಿಚಯ ಅಂತೆ. ಇವತ್ತು ಬಂದು ಬೇರೆ ಏನೋ ಯಾರ್ದೋ ಕೆಲಸ ತಗೊಂಡು ಹೋಗಿದ್ದೆ ಅಂತ ಹೇಳಿದ್ರು. ಯಾವುದೋ ಒಂದು ಕಾಸ್ಗೋಸ್ಕರ ಹೋಗಿದ್ದೆ, ನನಗೆ ಗೊತ್ತಿರಲಿಲ್ಲ, ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಹೋಗಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಮನೆಗೆ ಬೇರೆ ಹೋಗಿದ್ದೀನಿ. ಆಮೇಲೆ ಅಲ್ಲಿ ಅವರ ಪಿ ಏನೋ ಯಾರೋ ಬಂದು ಕೃಷ್ಣಾಗೆ ಹೋಗಿ ಮೇಡಮ್ ಅಂತ ಹೇಳಿದ್ರು, ಅಲ್ಲಿ ಬಂದರೆ ಸಿಗ್ತಾರೆ ಅಂತ ಹೇಳಿದ್ರು. ಆನಂತರ ನಂಗೆ ಬೇರೆ ಕೆಲಸ ಇದ್ದು ಮನೆಗೆ ಹೊರಟೋದೆ ನಾನು. ಆಮೇಲೆ ಮುಖ್ಯಮಂತ್ರಿಗಳೇ ಫೋನ್ ಮಾಡಿಸಿದ್ರು, ಅವರು ಪಿ ಎ ಕೈಲೇನೋ ಫೋನ್ ಮಾಡಿಸಿದ್ರು, ನನ್ನ ಜೊತೆ ಮಾತಾಡಿದ್ರು. ಅಪಾಯಿಂಟ್ಮೆಂಟ್ ತೊಗೊಂಬರೋದಲ್ಲೇನಮ್ಮ ಅಂತ ಕೇಳಿದ್ರು. ಆಮೇಲೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಅಲ್ಲೇನೋ ಅವರು ಬೇಕು ಅಂತ ಏನೋ ಹ್ಯುಮಿಲಿಯೇಟ್ ಮಾಡೋವಂಥ ವ್ಯಕ್ತಿತ್ವ ಅಲ್ಲ, ನನಗೆ ಗೊತ್ತವರು. ಅವರು ಏನೋ ನಂದೇ ತಪ್ಪು, ನಾನು ಸಾರಿ ಸರ್ ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ಅನ್ನೋದನ್ನು ಪ್ರೇಮ ಅವ್ರು ನನ್ನ ಜೊತೆನೇ ಮಾತಾಡಿದ್ರು. ಬಟ್ ನನಗನ್ಸುತ್ತೆ, ಹಿರಿಯ ನಟಿಯವರು ಏನೇ ಇರಲಿ, ಅವ್ರ ಪರಿಚಯ ಇರಲಿ ಇಲ್ಲದೇ ಇರಲಿ, ಇನ್ನೊಂದು ಮತ್ತೊಂದಿರಲಿ, ಮುಖ್ಯಮಂತ್ರಿಗಳು ಸಾರ್ವಜನಿಕ ವ್ಯಕ್ತಿ, ಹಾಗಾಗಿ ಬರ್ತಾರೆ. ನೀವು ಈ ನೋಟಿಫಿಕೇಷನ್ ಮಾಡಿದ್ದು ಮನೆ ಹತ್ರ ಯಾರು ಬರಬೇಡಿ, ದಯಮಾಡಿ ಅನ್ಯತಾ ಭಾವಿಸ್ಬೇಡಿ, ಕೃಷ್ಣಾದಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಂತ ತಾವೊಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರಿ. ಬಹುಶಃ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಅದು, ಅಥವಾ ನೀವು ಹೇಗೂ ಪರಿಚಯ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಭಾವನೆ ಮೇಲೆ ಬಂದಿರ್ಬೋದು. ನಮ್ಮನ್ನು ಈ ಥರ ಮಾಡ್ತಾರೆ ಅಂತ ಗೊತ್ತಿದ್ದರೆ ಬಹುಶಃ ಗೊತ್ತಿರಲಿಲ್ಲ. ಪಾಪ ಒಂದು ಬೊಕ್ಕೆ ಎಲ್ಲ ತಗೊಂಬಂದಿದ್ದಾರೆ. 2 ನಿಮಿಷ ಭೇಟಿ ಮಾಡಿ ಕಳಿಸ್ಬೋದಿತ್ತೇನೋ, ಅಥವಾ ಮುಖ್ಯಮಂತ್ರಿಗಳಿಗೆ ಏನು ಕೆಲಸ ಆಯಿತು, ಅದು ಅವರ ಪ್ರೈವೇಟ್ ಟೈಮು ಅಂತ ಕಾಣ್ತದೆ, ಅವ್ರ ಮನೆ ಬೇರೆ ಇರಲಿ, ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಕನ್ನಡದ ತುಂಬ ಕನ್ನಡಿಗರನ್ನ ರಂಜಿಸಿದ ನಟಿ ಪ್ರೇಮ ಅವರು, ತುಂಬ ಒಳ್ಳೆಯ ನಟಿ, ಆಮೇಲೆ ಒಳ್ಳೆಯ ವ್ಯಕ್ತಿತ್ವ ಇರುವ ನಟಿ ಕೂಡ. ಅವ್ರಿಗೆ ಹೀಗೆ ಮುಜುಗರ ಆಗಬಾರ್ದಿತ್ತು. ಟ್ರೈ ಮಾಡಿ ಪ್ರೇಮ ಅವ್ರಿಗೆ, ಅಥವಾ ನನ್ನ ಜೊತೆ ಮಾತಾಡಿದ್ರು, ಒಂದು 3 ನಿಮಿಷ ಮಾತಾಡಿದ್ರು. ಒಂದು ಸಣ್ಣ ಆಡಿಯೋ ಇತ್ತು ನೋಡಿ, ಸಿಕ್ಕರೆ ಪ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ಬಂತು ನೋಡಿ. ಹೌದು, ನಾನು ಅವ್ರು ಹೇಳ್ದಂಗೆ ನಾನು ಬಂದೆ. ಆಮೇಲೆ ನನಗೆ ಬೇರೆ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು, ಹಂಗ್ ಹೋದೆ. ಯಾರಿಗೋ ಒಬ್ಬರಿಗೆ ಕಾಸ್ಗೆ ಹೆಲ್ಪ್ ಮಾಡೋದಕ್ಕೆ ಹೋಗಿದ್ ನಾನು ಅಷ್ಟೇ, ಇನ್ನೇನ್ ಅಂತದೇನಿಲ್ಲ. ಪರಿಚಯ ಅಲ್ಲ ಸ್ವಲ್ಪ ಪರಿಚಯ ಆಯ್ತಲ್ಲ ನಿಮ್ಗೆ. ಪಾಪ ಆಮೇಲೆ ಅವರೇ ಫೋನ್ ಮಾಡಿದ್ರು, ಸಿಎಂ ಸಾರೇ ಫೋನ್ ಮಾಡಿದ್ರು ನನಗೆ. ನೋಡಿ ಪಾಪ ನಾನು ಇಲ್ಲ, ನೆಕ್ಸ್ಟ್ ಟೈಮ್ ಅಪಾಯಿಂಟ್ಮೆಂಟ್ ತಗೊಂಡ್ ಬನ್ನಿ, ಯಾವಾಗಾದ್ರೂ ಬರ್ಬೇಕು ಅಂತ ಹೇಳಿದ್ರು. ಆಯ್ತು ಸರ್, ನನ್ ಮಿಸ್ಟೇಕ್ ಇದು, ನಾನು ನಿಮಗೆ ಇದನ್ನ ಅಂದ್ರೆ ಸಾರಿ ಕೇಳ್ತಾ ಇದ್ದೀನಿ, ನನ್ ಮಿಸ್ಟೇಕ್ ಇದು ಅಂತ ಹೇಳಿದೆ. ಅದೇ ನೆಗೆಟಿವ್ ಬಂದಿದೆಯಾ ಮೇಡಮ್? ಎಲ್ಲರೂ ಸಾರಿ, ಎಲ್ಲರೂ ನೆಗೆಟಿವ್ ಪಬ್ಲಿಷ್ ಆಗಿದೆಯಾ ಇದ್ರ ಬಗ್ಗೆ? ಅದೇನೋ ಗೊತ್ತಿಲ್ಲ, ಅವ್ರವ್ರೇ ಕ್ರಿಯೇಟ್ ಮಾಡ್ಕೊಂಡು ಏನ್ ಪಬ್ಲಿಕ್ ಹೇಳಿದ್ರಲ್ಲ, ನನಗೇನೋ ದೊಡ್ಡ ಕ್ಯಾನ್ಸರ್ ಅಂತೆಲ್ಲ ಮಾತಾಡಿದ್ರಲ್ಲ, ಅದನ್ನೇ ಅದಕ್ಕೆ ಕೇರ್ ಮಾಡಿಲ್ಲ. ಇದಕ್ಕೆ ಕೇರ್ ಮಾಡ್ತೀವ ನಾವು ಅಲ್ವಾ? ಅದೊಂದ್ ದೊಡ್ಡ ಕ್ರಿಯೇಟ್ ಮಾಡ್ಕೊಂಡು ಏನೇನೋ ಮಾಡಿದ್ರಲ್ಲ ಜನಗಳು. ಒಳಗಡೆ ಇದ್ದಿದ್ರೆ ಇಲ್ಲ ಸರ್ ಯಾರಿಗೂ ಆತರ ಮಾಡಲ್ಲ ಸರ್ ಅವರು. ಐ ನೋ ದಟ್ ಇಟ್ ವಾಸ್ ಮೈ ಮಿಸ್ಟೇಕ್, ದಟ್ ನಾನು ಅಪಾಯಿಂಟ್ಮೆಂಟ್ ತಗೊಳ್ದೆ ಹೋಗ್ದಿರೋದು ನನ್ ಮಿಸ್ಟೇಕ್ ಇದು. ಯಾರೇ ಆಗ್ಲಿ ಸರ್, ಮನೇಲಿ ಇರ್ತೀವೋ ಇಲ್ವೋ ನಾವ್ ತಾನೇ ಹೇಳೋದು. ನಮ್ಮನ್ ಮೀಟ್ ಮಾಡಕ್ ಬರ್ಬೇಕು, ಅವ್ರ ಮನೆಗೆ ಹೋದಾಗ ಅವ್ರು ಮೀಟ್ ಮಾಡಿದಾಗ ಅವರು ಹಂಗೆ ಹೇಳ್ತಾರಲ್ವಾ. ಸೊ ಪರ್ಪಸ್ಲಿ ಇ ಡಿಡ್ಂಟ್ ಡೂ ಎನಿಥಿಂಗ್ ಪಾಪ. ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಫೋನ್ ಮಾಡಿದ್ರಲ್ಲ, ಅಲ್ಲಿಗೆ ಬಂದ್ಬಿಡಿ ಕೃಷ್ಣ ಆಫೀಸ್ಗೆ ಅಂತ, ಅದಕ್ಕೆ ನಾನು ಬಾಲ್ಟ್ ಬಂದೆ. ಐ ಡಿಡ್ಂಟ್ ಡಿಸ್ಟರ್ಬ್ ಎನಿವನ್. ಪಾಪ ಪ್ರೇಮ ಅವರ ದೊಡ್ಡತನ ಇದು. ಭಾಳ ದೊಡ್ಡ ಮುಜುಗರ. ಮನೆ ಬಾಗಿಲಿಗೆ ಒಂದು ವಿಶ್ ಮಾಡೋಕ್ಕೆ ಅವರೇನೋ ಕಾಸ್ಗೋಸ್ಕರ ಹೋಗಿದ್ದೆ. ಹೌದು, ಮುಖ್ಯಮಂತ್ರಿ ಹತ್ರ ಹೋಗೋದು ಅದೇನು ಅಸಹಜ ಏನಲ್ವಲ್ಲ, ಇನ್ನು ಹೋಗಿದ್ದಾರೆ. ಅವ್ರೇನು ಬೇರೆಯವ್ರೇನಲ್ಲ, ಇಡೀ ಕರ್ನಾಟಕ ಗೊತ್ತಿರೋ ನಟಿಯವರು, ಹಾಗಾಗಿ ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಶಾಸಕರಿಗೆ ಬಿಡ್ತಾ ಇರಲಿಲ್ಲ, ಹಾಗೆ ಒಬ್ಬೊಬ್ಬರದು. ಆದರೂ ಆಕೆ ದೊಡ್ಡತನ ನಮ್ಗೆ ಇಷ್ಟ ಆಯಿತು. ಅವ್ರಿಗಾಗಿರುವ ಮುಜುಗರ ಅವಮಾನವನ್ನು ಅವ್ರು ಹೇಳ್ಕೊತಾ ಇಲ್ಲ, ಸಹಜ ಅಲ್ಲ, ನಾವು ಹೋಗಬಾರ್ದಿತ್ತು ಅಂತ ಹೇಳಿದ್ರು. ನೆಕ್ಸ್ಟ್ ಯಾವಾಗಲೂ ಅವ್ರು ಬಂದರೆ ನೀವು ಅಪಾಯಿಂಟ್ಮೆಂಟ್ ತಗೊಂಬನ್ನಿ ಅಂತ ಹೇಳಿದ್ರಂತೆ. ಇರಲಿ, ಓಕೆ.